ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾತ್ಯಾದಿ ವರದೇಶ ವರಪ್ರದಂ. ಈಗ ಎಷ್ಟನೇದು? ಐದನೇ ಶ್ಲೋಕ. ವಾಸುದೇವ ಪರಿಮೇಯ ಸುಧಾಮನ್ ಶುದ್ಧ ಸದೋದಿತ ಸುಂದರೀಕಾಂತ ಧರಾಧರ ಧಾರಿಣ ವೇಸುರಧರ್ತ ಸೌಧೃತಿ ದೀದಿತಿ ವೇದೃ ವಿಧಾತಃ. ವಾಸುದೇವ ಅಪರಿಮೇಯ ಸುಧಾಮನ್, ವಾಸುದೇವ ಅಪರಿಮೇಯ ಸುಧಾಮನ್, ಅಪರಿಮೇಯ ಸುಧಾಮನ್, ಅಪರಿಮೇಯ ಸುಧಾಮನ್ ಅವು ಹೇಳಕ್ ಬರುತ್ತೆ. ಶುದ್ಧ ಸದೋದಿತ ಸುಂದರೀಕಾಂತ, ಶುದ್ಧ ಸದಾ ಉದಿತ, ಆಮೇಲೆ ಸುಂದರೀಕಾಂತ, ಧರಾಧರ ಧಾರಿಣ ವೇಸುರಧರ್ತ, ಆಮೇಲೆ ಧೌಧೃತಿ ದೀದಿತಿ ವೇದೃ ವಿಧಾತಃ. ಎಲ್ಲ ಸರಿಯಾಗಿ ಓದಬೇಕು. ಹೇ ವಾಸುದೇವ, ವಾಸುದೇವ ಶಬ್ದರ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನ ಮತ್ತೆ ಮತ್ತೆ ಪದ ಉಪಯೋಗಿಸ್ತಾರೆ. ಮೋಕ್ಷದಾತ್ರವಾದ ರೂಪ ಆದ್ದರಿಂದ ಅದನ್ನ ಸ್ಪಷ್ಟವಾಗಿ ಅನುಸಂಧಾನ ಮಾಡೋದು ತಿಳಿಬೇಕು. ಅಪರಿಮೇಯ ಸುಧಾ, ಅಪರಿಮೇಯ ಅಪ್ರಮೇಯ ಅಂತ. ಪರಿಮೇಯ ಪೂರ್ತಿ ತಿಳಿಯಲ್ಪಡೋನು, ಪೂರ್ತಿ ತಿಳಿಯೋದಕ್ಕಾಗೋದಿಲ್ಲ. ಅಪರಿಮೇಯ, ಅಪರಿಮೇಯ ಇದು ಕೊಟ್ಟು ಅಪ್ರಮೇಯನೇ. ಸುಧಾಮನ್, ದೇವರ ಧಾಮ ಎಂಥದ್ದು? ಸುಧಾಮನ್. ಯಾಕೆ? ಹಳೆಯ ಕಾಲದಲ್ಲೂ ಸಾಯೋದಿಲ್ಲ, ನಾಶ ಆಗೋದು. ಹಳೆಯ ಕಾಲದಲ್ಲೂ ನಾಶ ಇಲ್ಲ. ಸುಧಾಮನ್ ಅಪ್ರಾಕೃತ, ಅದಕ್ಕೆ ಸುಧಾಮನ್. ಒಂದು ಅನೇಕ ಕಾರಣಗಳಿದೆ. ಅಥವಾ ಇನ್ನೊಂದು ಧಾಮ ಅಂದ್ರೆ ಪ್ರತಿಮೆ. ಮತ್ತೆ ವಾಯುದೇವರಂತ ಪ್ರತಿಮೆ ಅವರಿಗಿದೆ. ವಾಯುದೇವ ಎಂಥ ಪ್ರತಿಮೆ ಅವರು? ಶುದ್ಧ, ಶುದ್ಧೇ ಭಾಗವತೆ ಧರ್ಮೇ ನಿರುತೋ ದೃಕೋದರ. ಅದಕ್ಕೆ ಅವ್ರು ಏನ್ ಮಾಡಿದ್ರು? ಪ್ರತಿಮೆ ಮಾಡ್ಕೊಂಡ್ರು ಬೇರೆಯವರೆಲ್ಲ ಪೂಜೆ ಮಾಡಕ್ಕೋಸ್ಕರ. ಅವಾಗ ಏನಾಯ್ತು? ಹೆಸರು ಎಂಟರಾಗ್ಬಿಟ್ರು. ಎಂಟರಾಗ್ಬಿಟ್ಟು ಕೊಟ್ಟೆ ತಗೊಂಡೋಗ್ಬಿಟ್ರು ಆ ಕಡೆ. ಈ ಕವರಲ್ಲಿ ದುಡ್ಡು ಕೊಟ್ಟು ಕಳಿಸಿದ್ರೆ ಹಾಗಾಯ್ತು. ಪೋಸ್ಟ್ ಬಾಕ್ಸ್ ಎಲ್ಲ ಹಾಕ್ಬಿಟ್ರೆ ಅದು ತೆಗೆದು ಅಲ್ಲೇ ತಗೋಬಹುದು. ಅದೇ ಎಂಬ ಕೊಟ್ಟ ತಗೊಳಕ್ ಬರಲ್ಲ ಅಂತ. ಅದಕ್ಕೇನ್ ಮಾಡಿದ್ರು ಅವರು? ಯಾರ ಕೈಲಿ ಕೊಟ್ಟರು ಅವ್ರು ಮಿಸ್ಯೂಸ್ ಆಗ್ತಾನೆ ಇತ್ತು. ಮನೆಗೆ ಏನ್ ಮಾಡಿಕೊಂಡು ವಾಯುದೇವರ ಪ್ರತ್ಯೇಕ ಮಾಡಿದ್ರು. ಹಾಗೆ ಪ್ರಕಾರ ಅಭ್ಯಾಸ ಆಗಿತ್ತು. ಅವ್ರು ತಗೊಳಕ್ಕೆ ಬಂದ್ರು, ಕರೆಂಟ್ ಹಾಕಿದ್ರು, ಹೊಡಿತು, ಶಾಕ್ ಹೊಡಿತು. ವಾಯುದೇವರು ಸುಧಾಮನ್ ಅಸರಾವೇಶವಿಲ್ಲದ ಶುದ್ಧ ಪ್ರತಿಭೆಯನ್ನು ಹೊಂದಿದವನು ಅಂತ. ಶುದ್ಧ ಪ್ರತಿಭೆ ಯಾರಿಗಿರ್ತದೆ? ಯಾರಿಗೋ ಕೊಟ್ಟ ಮೈಲಿಗೆ ಅವರು ಆ ತರ ಆಯ್ತು. ಮೈಲಿಗೆನೇ ಇಲ್ಲ, ಶುದ್ಧ. ಅದಕ್ಕೆ ಪವನ ಪಾವನ. ಅವರು ಶುದ್ಧ, ಅವ್ರು ಮುಟ್ಟಿದ್ದು ಶುದ್ಧ. ಅವತ್ತೆ ವಾಯುದೇವರು ಬಂದು ಶುದ್ಧ ಆಗ್ಬಿಡ್ತಾರೆ. ಆ ಶಕ್ತಿ ಅವರು. ಅದಕ್ಕೆ ಸುಧಾಮನ್ ಶುದ್ಧ ಸದೋದಿತ ಸುಂದರಿಕಾಂತ. ಅದು ಸುಧಾಮ. ಪರಮಾತ್ಮ ಭಾರಿ ಶುದ್ಧ, ಶುದ್ಧ ಶುಚಿ, ಹಂಸ ಶುಚಿ ಶಬ್ದ ಹೇಳ್ತೇವೆ. ಅತ್ಯಂತ ಶುದ್ಧ. ಸದೋದಿತ ಸುಂದರೀಕಾಂತ, ಸದಾ ಉದಿತ. ಈ ಸೂರ್ಯ ಯಾವಾಗಲೂ ಹುಟ್ಟಿರೋದಿಲ್ಲ. ಮೂಮೆಂಟ್ ಇದ್ದಾಗೆಲ್ಲ ಕಾಣಿಸೋದೇ ಇಲ್ಲ, ಕೆಲಸ ಕಡಿಮೆ ಕಾಣುತ್ತೆ. ಹಾಗಲ್ಲ, ಸದಾ ಉದಿತ. ದೇವರಲ್ಲಿ ವ್ಯತ್ಯಾಸವೇ ಇಲ್ಲ. ಎಂದೂ ಮುಳುಗದ ಸೂರ್ಯ, ಎಂದೂ ಕುಂದದ ಸೂರ್ಯ. ಗ್ರಹಣಗಳಿಲ್ಲ, ಇವರಿಗೆ ಗ್ರಹಣ ಇದೆ, ಸೂರ್ಯದೇನೂ ಇಲ್ಲ. ಸದಾ ಉದಿತ ಸದೋದಿತ. ಸುಂದರೀಕಾಂತ, ಸುಂದರಿ ಅಂದ್ರೆ ಮಹಾಲಕ್ಷ್ಮಿ. ಅವರ ಕಾಂತ ಲಕ್ಷ್ಮೀಕಾಂತ, ಅವರಿಗಿಂತ ಸುಂದರ ಅಂತ ಅರ್ಥ. ಅವರಿಗೆ ಒಳಗಿನ ಅರ್ಥ ಏನು? ಲಕ್ಷ್ಮೀ ಗಂಡ ಅಂತ ಅರ್ಥ. ಒಳಗೆ ತಗೊಂಡ್ರೆ ಅವರಿಗಿಂತ ಸುಂದರ. ವರ ಯಾವಾಗಲೂ ವಧುವಿಗಿಂತ ಏನಾಗಿರ್ಬೇಕು? ಎಲ್ಲದರಲ್ಲೂ ಮೇಲಿರ್ಬೇಕು, ಎಲ್ಲದರಲ್ಲೂ. ಕೊನೆಗೆ ಏನ್ ಮಾಡ್ತೀವಿ? ಎಲ್ಲ ಬಿಟ್ಬಿಟ್ಟು ಹೈಟು ಗೀಟು ವಯಸ್ಸು ಪೋಸ್ಟು ವಾಜ್ಪೇಯಿ ಮೂರ್ನಾಲ್ಕು ಹುಡುಕ್ತಾರಷ್ಟೇ. ಎಲ್ಲ ಹುಡುಕ್ಲಕ್ ಆಗೋದಿಲ್ಲ. ಅದು ಇಲ್ಲಿ ಮಾತ್ರ ದೇವರಲ್ಲಿ ಎಲ್ಲಾ ತಗೊಂಡ್ರು ಕೂಡ ಹೇಗಿದ್ದಾನೆ? ಎಲ್ಲದರಲ್ಲೂ ಅತಿ ಬೇರೆ. ಅಗ್ರಿಗೇಟ್ ಅಲ್ಲಲ್ಲ, ಈ ಪ್ರತಿಯೊಂದರಲ್ಲೂ ಕೂಡ ನ್ಯಾಚುರಲಿ ಅಗ್ರಿಗೇಟ್ ಬರಲೇಬೇಕು. ಸುಂದರೀಕಾಂತ ಧರಾಧರ ಧಾರಣ ವೇಸುರ. ಧರಾಧರ ಅಂದ್ರೆ ಏನು? ಧರಾಧರ, ಧರ ಅಂದ್ರೆ ಭೂಮಿ, ಧರಾದ ಭೂಧರ ಅಂದ್ರೆ ಪರ್ವತ. ಅದನ್ನು ಧರಿಸಿದವರು. ಮಂದರ ಪರ್ವತ, ಗೋವರ್ಧನ ಧರಿಸಿದವರಾದ್ರೆ ಧರಾಧರ ಧಾರಣ. ವೇಸುರಧರ್ತ, ವೇಸುರಧರ್ತ ಅಂದ್ರೆ ಯಾವ ಕಾಲಕ್ಕೂ ಯಾರಿಗೂ ಕೂಡ ಈತನ ಅಟ್ಯಾಕ್ ಮಾಡಕ್ ಸಾಧ್ಯ ಇಲ್ಲ. ಪರಾಕ್ರಮೆ ಶತ್ರುಬೇರ ಅಪದೃಶ್ಯ. ಪರಮಾತ್ಮ ಆಗಿದ್ದಾನೆ. ಮತ್ತೆ ಸೌಧೃತಿ ದೀದಿತಿ ವೇದೃ ವಿಧಾತಃ. ಸೌಧೃತಿ ದೀದಿತಿ ವೇದೃ ವಿಧಾತಃ. ಸೌಧೃತಿ ಒಳ್ಳೆಯದಾದ ಧೃತಿ, ದೀದಿತಿ ಕಾಂತಿ, ವೇದ್ರು ಪಡಿತಕ್ಕಂಥ ಶಕ್ತಿ. ಇದೆಲ್ಲ ಕೊಡ್ತಕ್ಕಂಥವ್ರು. ಭಕ್ತರಿಗೆ ಏನು ಬೇಕೋ ಅದನ್ನು ಕೊಡ್ತಾನೆ. ಆಯ್ತಾ? ಆಫೀಸ್ ಅಪಾಯಿಂಟ್ ಆದ್ಮೇಲೆ ಅವನು ಏನೇನು ಡ್ಯೂರಿ ಎಲ್ಲ ಸಿಗುತ್ತೆ. ಮಾನಿಟರಿ ಬೆನಿಫಿಟ್ಸ್ ಎಲ್ಲ ಒಂದ್ ಕಡೆಗೆ, ಆಫೀಸ್ ಬೆನಿಫಿಟ್ ಎಲ್ಲ ಬೇರೆ ಕಡೆಗೆ.
ಒಬ್ಬೊಬ್ಬ ಕ್ಲರ್ಕ್ ಒಂದು ರೂಮ್ ಕೊಡೋದಿಲ್ಲ, ಟೇಬಲ್ ಕೊಡ್ತಾರೆ ಅಷ್ಟೇ. ಆಫೀಸರ್ ಏನ್ ಮಾಡ್ತಾರೆ, ಒಂದು ರೂಮೇ ಸಿಗುತ್ತೆ, ಇವರಿಗೆ ಚೀಫ್ ಚೇಂಬರ್ ಸಿಗುತ್ತೆ. ಆ ರೀತಿಯಲ್ಲಿ ಪರಮಾತ್ಮ ತನ್ನ ಭಕ್ತರು ಯಾವ್ಯಾವ ರೀತಿಯಲ್ಲಿ ಸೇವೆ ಮಾಡ್ತಾರೋ ಅದು ತಕ್ಕಂತ ಫಲವನ್ನು ಕೊಡ್ತಾನ. ಅದರಿಂದ ವಿಧಾತ ಅದನ್ನ ನೀವು ಒದಗಿಸಿ ಕೊಡಬಹುದು ಅಂತ ಅರ್ಥ. ಅಧಿಕ ಬಂಧಂ ರಂಧಯ ಬೋಧಾತ್ ಚಿಂದಿ ಪಿಧಾನಂ ಬಂಧುರ ಮಧ್ಯ ಕೇಶವ ಕೇಶವ ಶಾಸಕ ಒಂದೇ ಪಾಶಧರಾರ್ಚಿತ ಶೂರವರೇಶ. ಅಧಿಕ ಬಂಧಂ ರಂಧಯ ಬೋಧ ಚಿಂದಿ ಪಿಧಾನಂ ಬಂಧುರಂ ಮಧ್ಯ ಕೇಶವ ಕೇಶವ ಶಾಸಕ ಒಂದೇ ಪಾಶಧರಾರ್ಚಿತ ಶೂರವರೇಶ. ಈ 12 ರೂಪದ ಸ್ತೋತ್ರ ನೋಡಿ ಬಂದಿರೋದು. ಕೇಶವ ಕೇಶವ ಅಂತ ಹೇಳಿದ ಕೇಶವ ನಾರಾಯಣ ಮಾಧವ 12 ರೂಪಗಳನ್ನು ಬರ್ತಾರೆ. ಅದಕ್ಕೆ ಮಾಸ ನಿಯಾಮಕ ರೂಪಗಳು. ಮಾರ್ಗಶಿರ ಮಾಸ ಕೇಶವ, ಆ ಲೆಕ್ಕದಲ್ಲಿ ಪ್ರತಿನಿತ್ಯ ಯಾವುದೇ ಒಂದು ಸಂಕಲ್ಪ ಮಾಡಬೇಕಾದ್ರೆ ಅದು ಸೇರಿಸುವ ಸಂಕಲ್ಪದ ಮಾಸ ನಿಯಾಮಕ ರೂಪ ಹೇಳ್ಬೇಕಾದ್ರೆ ಆ ಮಾಸಕ್ಕೆ ಯಾವುದು, ಯಾವ್ದು ಚೈತ್ರ ಮಾಸಕ್ಕೆ ಯಾವ್ದು ಈಗ ವೈಶಾಖಕ್ಕೆ ಮಧುಸೂದನ, ಇದು ವೈಶಾಖ ಅಲ್ಲ, ಇದು ವಿಷ್ಣು. ಇದಕ್ಕೆ ವಿಷ್ಣು ಹಾಗಿರ್ಬೇಕು. ಕಾರ್ತಿಕ ದಾಮೋದರ ಮನೆಯನ್ನು ಪ್ರತಿಯೊಂದು ನೆಟ್ಕೊಂಡು ಮಾಡಿದ್ರೆ ಅದಕ್ಕೆ ಭಾರಿ ಫಲ. ಇಲ್ಲ ಈಗ ಜನವರಿ ಫೆಬ್ರವರಿ ಹೇಳಿದವ್ರೆ ಪುಣ್ಯ ಅಷ್ಟೇ. ಹೇಳಿದ್ರೆ ಮಾಸಡಿ ಯಾವಾಗ ಜನವರಿ ಹೇಳ್ತಾ ಕೂತ್ಕೊಂಡ್ಬಿಟ್ರೆ ತಪ್ಪಾಗ ಅದು ವರಿ ಆಗತ್ತೆ ಅಷ್ಟೆ. ಅದು ಸಂಬಂಧಪಟ್ಟ ಮಾಸ ಹೇಳ್ಬೇಕು. ಯಾವ್ದು ಬೇರೆ ಕೆಲಸ ಮಾಡ್ತಾನೆ ಆಗ ಅದು ಈ ತಿಥಿ ಹೇಳಬಾರದು, ಇದನ್ನ ಹೇಳಬಾರದು, ಕೇಶವಾದಿ ರೂಪ ಹೇಳಬಾರದು, ಆ ರೂಪದಲ್ಲಿ ಹೇಳು. ಇದು ಬಂದಾಗ ಈ ರೂಪದಲ್ಲಿ ಹೇಳು. ಅದ ಕ್ರಮ ಅಂತ ಇಟ್ಟಿರ್ತಾರೆ, ಕ್ರಮದಲ್ಲೇ ಮಾಡಬೇಕು. ಪಿಧಾನಂ ಬಂಧುರ ಮರ್ಥ ಅಧಿಕ ಬಂಧಂ ರಂಧಯ ಬೋಧಾತ್ ಚಿಂದಿ ಪಿಧಾನಂ ಬಂಧುರ ಮರ್ಥ. ಅಧಿಕ ಅಧಿಕ ಹೇ ಅಧಿಕ ಸರ್ವಾಧಿಕ ಸರ್ವಶ್ರೇಷ್ಠರಾದವನೇ ಬಂಧಂ ರೋಧ ರಂಧಯ ಸಂಸಾರ ಬಂಧ ಇದೆಯಲ್ಲ ಅದನ್ನ ಬಿಡಿಸ್ಬಿಡ್ತಾವ. ಇನ್ನೊಂದು ಅಧಿಕ ಬಂಧಂ ದೊಡ್ಡ ಬಂಧ ಇದೆ, ಅವ್ರಿಗೆ ಬಿಡಿಸಕ್ಕಾಗೋದಿಲ್ಲ. ಗೊತ್ತಾಯ್ತಾ? ಅದು ಲೈವ್ ವೈರಸ್ ಸುತ್ತಿ ಬಿಟ್ಟಿದ್ರೆ ಅವನು ಮುಟ್ಟಾಗಿಲ್ಲ, ಹೊರಗಡೆ ಮುಟ್ಟಾಗಿಲ್ಲ, ಆ ತರ ಇರ್ತದೆ. ಅದು ಬಿಡಿಸ ಅಲ್ಲಿ ಮೊದಲು ಅಲ್ಲಿ ಆಫ್ ಮಾಡ್ಕೋಬೇಕು, ಅಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಬೇರೆ ಅದನ್ನು ಬೇರೆ ರೀತಿ ಇರ್ತದೆ. ಅಧಿಕ ಬಂಧ ಬೇರೆ ಯಾರ ಕೈಲಿ ಆಗೋದಿಲ್ಲ, ನೀನೇ ಬಿಡಿಸ್ಬೇಕಿದೆ. ಅಧಿಕ ಬಂಧಂ ಈಗ ಹೈಕೋರ್ಟ್ ನಲ್ಲಿ ಪನಿಷ್ ಆಗಿದ್ದನ್ನ ಲೋಯರ್ ಕೋರ್ಟ್ ಅಲ್ಲಿ ರಿಲೀಸ್ ಆಗಿದ್ದ ಕಾಟು ತೋರಿಸಲು ಉಪಯೋಗ ಇಲ್ಲ, ಆಮೇಲೆ ಹೋಗಿದೆ. ಆದ್ರೆ ಏನು ಮಾಡಕ್ ಬರದೆ. ಮೇಲಿಂದ ಮೇಲಿನವ್ರು ಕ್ಯಾನ್ಸಲ್ ಮಾಡಕ್ ಹೋದ್ರೆ ಕೆಳದವರಿಗೆ ಕ್ಯಾನ್ಸಲ್ ಮಾಡೋ ಶಕ್ತಿ ಇಲ್ಲ. ಆದ್ರಿಂದ ಅಧಿಕ ಬಂಧ ಇದು ಸಂಸಾರ ಬಂಧ, ಇದಕ್ಕೆ ದೊಡ್ಡ ಬಂಧ, ಅದಕ್ಕೆ ಭವಬಂಧನ ಅಂತ ಕರೀತಾರೆ. ಅದನ್ನ ಬಿಡುಗಡೆ ಮಾಡು. ಹೇಗೆ ಬಿಡುಗಡೆ ಮಾಡಬೇಕು ಅಂತ ಪ್ರಶ್ನೆ. ಬೋಧ ಜ್ಞಾನ ಕೊಟ್ಟು ಬಿಡುಗಡೆ ಮಾಡು. ಸರಿಯಾಗಿ ಪಾಠ ಮಾಡಿ ಪಾಸ್ ಮಾಡಿಸ್ಬೇಕೆ ಹೊರತು ಬೇರೆ ರೀತಿ ಪಾಸ್ ಮಾಡಿಸ್ತೇನೆ ನೀವು ಪಾಸ್ ಆದ್ರೆ ಆಗ್ತಾ ಇಲ್ಲ ಅಂತ ಕೇಳಬಾರ್ದು. ಪಾಠ ಮಾಡಿ ಜ್ಞಾನ ಕೊಡಿಸಿ ಪರೀಕ್ಷೆ ಕೊಡಿಸಿ ಅಲ್ಲಿ ಪಾಸ್ ಮಾಡಿಸ್ಬೇಕೆ ಹೊರತು ಬೇರೆ ದಾರಿ ಹಿಡಿಬಾರ್ದು. ಅದಕ್ಕೆ ಜ್ಞಾನ ಬೋಧ ಜ್ಞಾನ ಕೊಟ್ಟು ಆ ಮೂಲಕ ಉದ್ಧಾರ ಮಾಡು. ಬೇರೆ ರೀತಿ ಉದ್ಧಾರ ಮಾಡೋದನ್ನ ಕೇಳ್ತಾ ಇಲ್ಲ, ಸರಿಯಾದ ದಾರಿಯಲ್ಲೇ ಉದ್ಧಾರ ಮಾಡು. ಎಲ್ಲ ಅಧಿಕ ಬಂಧ ಸಂಸಾರ ಬಂಧದ ಮೂಲ ಇರೋದೇ ಯಾವ್ದ್ರೊಳಗೆ? ಫಿಸಿಕಲಿ ಇರೋದು ಲಿಂಗದೇಹದೊಳಗೆ, ಮೆಟೀರಿಯಲ್ ಇರೋದ್ರೊಳಗೆ ಅಜ್ಞಾನದೊಳಗೆ. ಅಧಿಕ ಬಂಧ ನಿಜವಾದ ಬಂಧನ ಅಜ್ಞಾನ. ಆದ್ರಿಂದ ಅದನ್ನ ತೆಗೆದು ಹಾಕೋತಾವ, ತೆಗೆದು ಹೋಗೇ ಬಿಡುತ್ತೆ. ಈ ಗಂಟು ಬಿಚ್ಚಿ ಮೇಲೆ ಉಳಿದು ತೆಕ್ಕೊಳ್ಳೋದು ಕಷ್ಟ ಅಲ್ಲ, ಗೊತ್ತಾಯ್ತು? ಅದು ಇಂಪಾರ್ಟೆಂಟ್. ಅದಕ್ಕೆ ಅಧಿಕ ಬಂಧನವನ್ನು ಬಿಡುಗಡೆ ಮಾಡೋದು. ಯಾಕೆಂದ್ರೆ ಅಧಿಕನಾಗಿರೋದ್ರಿಂದ, ಸರ್ವಾಧಿಕನಾಗಿರೋದ್ರಿಂದ. ಬೋಧ ಚಿಂದಿ ಪಿಧಾನಂ ಬಂಧುರ ಮತ್ತ. ಪಿಧಾನ ಅಂದ್ರೆ ಏನು? ತಡೆ, ತೆರೆ. ತೆರೆ ಇದೆ, ನಾವು ಇದನ್ನ ನೋಡಕ್ಕೆ ಅಡ್ಡಿಯಾಗಿ ತೆರೆ ಇದೆ, ಆ ತೆರೆ ತೆಗೆದುಬಿಡು. ಈ ಬೋಧ ಕೊಡು, ಅಪರೋಕ್ಷ ಜ್ಞಾನ ಕೊಡು ಅಂತ ಅರ್ಥ. ಬರೀ ಜ್ಞಾನ ಅಲ್ಲ, ಅಪರೋಕ್ಷ ಜ್ಞಾನನೇ ಕೊಡು. ಅಪರೋಕ್ಷ ಜ್ಞಾನಕ್ಕೆ ಏನಾಗ್ಬೇಕು? ತೆರೆ ಹಾಕ್ಬೇಕು. ಉತ್ತರ ಭಾರತಕ್ಕೆಲ್ಲ ಹೋಗ್ತಾರಲ್ಲ, ಹೋಗ್ತಷ್ಟು ಅಡ್ಡ ಹಾಕ್ಬೇಕು, ತೆರೆ ಹಾಕ್ಬಿಡ್ತಾರ. ಗೊತ್ತಾಯ್ತಿಲ್ಲ? ಅರ್ಧ ಗಂಟೆ ಮುಕ್ಕಾಗಂಟೆ ಬಿಡೋದೇ ಇಲ್ಲ, ತೆಗೆಯೋದೇ ಇಲ್ಲ. ಯಾಕಂದ್ರೆ ಎಲ್ಲ ಬರ್ಬೇಕು, ಕೂಡ್ಬೇಕು, ಬಹಳ ಹೊತ್ತು ನೋಡ್ಬೇಕು, ಗಾಳಿ ಕಬಡ್ಡಿ ಅಂತ ಕೇಳ್ಬೇಕೆಲ್ಲ ಬೇಡ. ಇವಾಗ ಬಗ್ಗೆ ನೋಡಾಗಿಲ್ಲ, ಅವ್ರ ಅಡ್ಡ ಹಾಕ್ಬಿಟ್ಟಿರ್ತಾರೆ. ಅವ್ರ ಕೈಲಿದೆ ತೆರೆ. ಅದಕ್ಕೆ ದೇವ್ರು ಏನ್ ಮಾಡಬೇಕು? ತೆರೆ ಅಂದ್ರೆ ಸಾಮಾನ್ಯ ತೆರೆ ಅಲ್ಲ, ಪರಮಾಚ್ಛಾದಿಕ ಜೀವಾಚ್ಛ, 2 ತೆರೆಗಡಿ. 2 ತೆರೆ ಒಂದು ತೆರೆ ಏನ್ ಮಾಡ್ತಾ ಇದೆ? ದೇವ್ರನ್ನ ಕಾಣದಂತೆ ಅಡ್ಡ ಇದೆ. ಇನ್ನೊಂದು ತೆರೆ ನಮ್ಮನ್ನೇ ಕಾಣದಂತೆ ಅಡ್ಡ ಇದೆ. ಅರ್ಥ ಆಯ್ತಾ ಈಗ? ಅಂತ ಒಂದು ಅಡ್ಡ ಇದ್ದ ಕಡ್ಡಿ ನೋಡ್ಕೊತಿರ್ತೀವಿ, ಅಡ್ಡ ಬಂದ್ಬಿಟ್ರೆ ಕಳ್ಸದೆ ಅಂತ ಅಡ್ಡ ಇದೆ. ನಮ್ಗೆ 2 ತೆರೆಗಡಿದೆ, 2 ತೆಗೆದು ಹಾಕ್ಬೇಕು. ಈ ತೆರೆ ಪೂರ್ತಿ ನಾಶ ಆಗಿಬಿಡ್ಬೇಕು, ಸ್ವರೂಪಾಚ್ಛಾದಿಕ ನಾಶ ಆಗಿಬಿಡ್ಬೇಕು. ಅದು ನಾಶ ಆಗೋದಿಲ್ಲ, ಎಷ್ಟು ಬೇಕು ಅಷ್ಟು ಮಾತ್ರ ಸರಿಸ್ತಾ. ಯೋಗ್ಯತೆ ಇದ್ದಷ್ಟು ಮಾತ್ರ ಕಾಣಬೇಕು, ಎಲ್ಲ ಕಾಣಾಗಿಲ್ಲ. ಅದು ವ್ಯಾಹುಟ್ಯ ಅಂತ ಕರೀತಾರೆ. ವ್ಯಾಹುಟ್ಯ ಸರಿಸೋದು, ಇದನ್ನ ನಾಶ ಮಾಡೋದು, ಅದನ್ನ ಸರಿಸೋದು ಅಷ್ಟೇ. ಅಪಸರಣ ಅಂದ್ರೆ ಸರಿಸೋದು ಅಂತ. ಈ ತೆಗೆದು ನೋಡು ಅಂತ ಹೇಳ್ತಾರಲ್ಲ,
ಅವ್ರಿಗೆ ಬೇಕಾದ ಕರ್ಕೊಂಡು ಹೋಗ್ಬಿಟ್ಟು ಈಗ ತೋರಿಸ್ತಾರಲ್ಲ ಪುಷ್ಟಿ ಇಲ್ಲ, ಹುಡ್ದವ್ರು ನೋಡ್ಬಾರ್ದು, ಅವ್ರಿಗೆ ಪುಷ್ಟಿ ಕಾಣಬಾರ್ದು, ದೂರಿಂದ ನೋಡಿ ಕಷ್ಟ ಆಯ್ತಾ ನಡೆಯುತ್ತೆ ಕಷ್ಟ. ಆ ರೀತಿ ಸ್ವರೂಪ ಇದು ಅಧಿಕ ಬಂಧ ಅಂದ್ರೆ ಅದು ಅರ್ಥ ಹೇಳದೆ ಹೋದ್ರೆ ಇದು ನಮ್ಮ ಕೈಲಿರೋದು ನಾವು ಮಾಡ್ಕೊತೀವಿ ಅಂತ ಆಗುತ್ತೆ. ನಮ್ಮ ಕೈಲಿಲ್ಲ, ಅವ್ರ ಕೈಲಿರೋದು. ಅಧಿಕ ಬಂಧಂ ರಂಧಯ ಬೋಧಾತ್ ಚಿಂದಿ ಪಿಧಾನಂ. ನೋಡಿ, ಇದನ್ನ ರಂಧಯ ಸರಸ್ಸು, ಅದನ್ನ ಚಿಂದಿ ಕಟ್ ಮಾಡಿ ಹಾಕ್ಬಿಡು. ಇದೇ ಈಶಾವಾಸ್ಯಕ್ಕೆ ಹೇಳಿದ್ದು, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತ ಮುಖಂ. ಸತ್ಯ ಭಗವಂತನಿಗೆ ನಮಗೆ ಅಡ್ಡಿಯಾಗಿ ಮಧ್ಯೆ ಏನಿದೆ? ಹಿರಣ್ಮಯವಾದ ಪಾತ್ರೆ, ಒಂದು ತೆರೆ ಇದೆ. ಹಿರಣ್ಮಯ ಪಾತ್ರೆ ಅಂದ್ರೆ ಹಿರಣ್ಯ ಮತ ಅಟ್ರಾಕ್ಷನ್ ನಮಗಿದೆ. ದಯವಿಟ್ಟು ಕೃಷ್ಣ ನೋಡೋದು ವಜ್ರಕವಚ ನೋಡ್ತಾ ಕೊಡ್ತದೆ, ಕೃಷ್ಣ ನೋಡೋದೇ ಇಲ್ಲ. ವಜ್ರವೈತಿ ಭಾರಿ ಚೆನ್ನಾಗಿದೆ, ಅದೇ ಕೃಷ್ಣ ಚೆನ್ನಾಗಿದ್ದಾರೋ ವಜ್ರಗಳು ಚೆನ್ನಾಗಿದೆ, ಆ ಕಡೆ ಗಮನನೇ ಹೋಗೋದಿಲ್ಲ ಜನಗಡೆ. ಹಾಗಾಗಬಾರದು, ಅದಕ್ಕಾಗಿ ಅದು ಅಡ್ಡಿ ಮಾಡುತ್ತೆ ನಮ್ಮನ್ನ. ರಂಧಯ ಬೋಧ ಚಿಂದಿ ಪಿಧಾನಂ. ಬಂಧುರ ಅಂದ್ರೆ ವೆರಿ ಟೈಟ್ ಅಂತ, ಟೈಟ್, ಭಾರಿ ಟೈಟ್ ಇರೋದು. ಅದನ್ನೇನು ಅರ್ಧ ಎಷ್ಟು ಬೇಕೋ ಯಾಕೆ ತೆಗಿಬೋದು ನಿನಗೆ ಗೊತ್ತಾಗ. ಆಪರೇಷನ್ ಮಾಡೋಕಾರೆ ಡಾಕ್ಟ್ರಿಗೆ ಗೊತ್ತು ಏನ್ ತೆಗಿಬೇಕು ಅಂತ, ನಾವ್ ಹಿಡ್ದ ತೆಗಿಲಕ್ ಬರಲ್ಲ. ನಮ್ಮ ಪ್ರಕಾರ ಬೇಗ ಇಲ್ಲ ಅಂತ ನಾವು ಹಿಡ್ಕೊಂಡಿರ್ತೀವಿ. ಅವ್ರಿಗೆ ಇದು ಕಟ್ ಮಾಡ್ಲೇಬೇಕು ಅಂತ ಹೇಳ್ತಾರಲ್ಲ ಹಾಗೆ. ಅಂದ್ರೆ ದೇವ್ರ ಏನ್ ಮಾಡ್ಬೇಕು, ಸರ್ಸೋ ಕೆಲಸನೂ ಮಾಡ್ಬೇಕು, ಸರ್ಜರಿ ಮಾಡ್ಬೇಕು. ಈ ಸರ್ಜರಿ ಉಳಿದವ್ರಿಗೆ ಮಾಡಕ್ ಬರೋದಿಲ್ಲ. ಯಾರು ಹಾರ್ಟ್ ಆಪರೇಷನ್ ಇವ್ರು ಆರ್ಥೋಪೆಡಿಸ್ಟ್ ಅವ್ರು ಮಾಡಕ್ ಬರೋದಿಲ್ಲ. ಯಾರು ಮಾಡ್ಬೇಕಾದ್ರೆ ಕಾರ್ಡಿಯಾಲಜಿಸ್ಟೇ ಮಾಡ್ಬೇಕು, ಇವ್ರು ಮಾಡಕ್ ಬರೋದಿಲ್ಲ. ಇಷ್ಟು ದೇವರ ಸ್ತೋತ್ರ. ಅಧಿಕ ಬಂಧ ಬಂಧಯ ಬೋಧ ಚಿಂದಿ ಪಿಧಾನಂ ಬಂಧುರ ಮಧ್ಯ. ಅದಕ್ಕೇನೆ ಚಿಂದಿನೇ ಕನ್ನಡದಲ್ಲಿ ಚಿಂದಿ ಚಿಂದಿ ಅಂತಾರಲ್ಲ, ಪೂರ್ತಿ ಹರಿದರ್ ಹೋಗ್ಬಿಟ್ಟು ಹೇಳ್ತಾರಲ್ಲ ಹಾಗೆ. ಚಿಂದಿ ವಸ್ತ್ರ ಇದ್ದಾಗ ಚಿಂದಿ ಅಂದ್ರೆ ಛೇದನ ಮಾಡು ಅಂತ ಅರ್ಥ. ಇಲ್ಲಿ ಚಿಂದಿ ಅದು ಪದ ಹಾಗೆ ಬಂದಿದೆ ಹೊರತು ವ್ಯಾಕರಣ, ಅದು ವ್ಯಾಕರಣ ಬೇರೆ, ಈ ವ್ಯಾಕರಣನೇ ಬೇರೆ. ಅದೇ ಹೇಳ್ತಿರೋದು. ಅದೇ ಚಿಂದಿ ಅಂತ ಹೇಳಿದ್ರೆ ಸಂಸ್ಕೃತ ಪದ, ಅದಕ್ಕೆ ಛೇದನ ಮಾಡು ಅಂತ ಅರ್ಥ. ಕನ್ನಡದಲ್ಲಿ ಏನು ಅಂದ್ರೆ ಛೇದನ ಆಗೋಗ್ಬಿಟ್ಟಿದೆ, ಚಿಂದಿ ಆಗೋಗ್ಬಿಟ್ಟಿದೆ. ಇದ್ರ ರಿಸಲ್ಟ್ ಹೇಳ್ತಾರೆ. ಅಲ್ಲಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಅದು ಹೇಳ್ತಾರೆ. ಅರ್ಥ ಬರ್ಬೇಕಾದ್ರೆ ವ್ಯತ್ಯಾಸ ಬಂದಿದೆ. ಇದು ವರ್ಬ್ ಇದು. ಇಷ್ಟು ಹೇಳಿ ಕೇಶವ ಶಾಸಕ ಒಂದೇ ಪಾಚತರಾತ್ಮಿತ ಶೂರವರೇಶ್. ಹೇ ಕೇಶವ ರಿಪಿಟೇಷನ್. ಯಾಕೆ? ಬನ್ನಿ ಅಂತ ಕರೀತಾರೆ, ಪ್ರೀತಿಯಿಂದ ಕರಿಬೇಕಾದ್ರೆ ಕೇಶವ ನಾರಾಯಣ ಹೀಗೆಲ್ಲ ದ್ವಿರುಕ್ತಿ ಅಂತ ಕರೀತಾರೆ. ದ್ವಿರುಕ್ತಿ ಆಧಾರ. 2 ಸಲ ಹೇಳೋ ಉದ್ದೇಶ ಏನಂದ್ರೆ ಆಧಾರದಿಂದ ಬನ್ನಿ. ಯಾರು ಬಾಳ್ತಾ ಇದ್ರೆ ಬನ್ನಿ ಅಂತ ಕರೆಯೋದಿಲ್ಲ, ಯಾರು ಅಂತ ಫಸ್ಟ್ ಕೇಳ್ತಾರೆ. ಯಾರ ಕೇಳಿದ್ರೆ ಅಲ್ಲೇ ಕೊಟ್ಟು ಕಳಿಸ್ಬಿಡ್ತಾರೆ, ಒಳಗೆ ಕರೆಯೋದಿಲ್ಲ. ಕೆಲವನ್ನ ಬನ್ನಿ ಅಂತಾರೆ ಅಷ್ಟೇ. ಇವತ್ತು ಆಫೀಸರು ಯಾವ್ದು ಬನ್ನಿ ಕರೆದು ನೋಡಿದ್ದೀರಾ? ಈ ನೋಡ್ತಾ ಇರ್ತಾರೆ, ನೋಡಿ ಬರಬೇಡಿ ಅಂತಾರೆ ಅರ್ಥಕ್ಕೆ. ಅವ್ರು ಬನ್ನಿ ಅಂತ ಅಷ್ಟೇ. ಬನ್ನಿ ಕರೆದು ಮಾತಾಡಿಸೋದು ಸಾಧ್ಯತೆ ಮಾಡ್ಬೇಕು ಅವ್ರು. ಅವಾಗ ಅವ್ರಿಗೂ ಪುಣ್ಯ ಬರ್ತದೆ, ಇವ್ರಿಗೂ ಕೆಲಸ. ಅದಕ್ಕೆ ಹೇಳ್ತಾರೆ ಕೇಶವ ಶಾಸಕ ಒಂದೇ ಪಾಶವರಾರ್ಥಿತ ಶೂರವರೇಶ. ಇದರಲ್ಲಿ ಸಂಬೋಧನೆ, ದೇವರು ನೋಡ್ತಾ ಹೇಳೋದು. ಅಡ್ರೆಸಿವ್ ಕೇಸ್ ಅಂತೀವಲ್ಲ, ಆ ಕೇಸ್. ಅದಕ್ಕೆ ಚಿಂದಿ ಎಂಬುದು ಹಾಗೇನೆ, ಕತ್ತರಿಸು, ನೀನು ಕತ್ತರಿಸು ಹಾಗೆ ಹೇಳೋದು. ಕೇಶವ ಶಾಸಕ. ಹೇ ಕೇಶವ ಶಾಸಕ ಒಂದೇಂ ಸದಾನಂದಂ. ಪಾಶಧರಾರ್ಚಿತ ಶೂರವರೇಶ ಅಥವಾ ಪಾಶಧರ ಅರ್ಚಿತ ಶೂರವರ ಈಶ ಶೂರವರೇಶ ಶೂರ ವರ ಈಶ ಶೂರವರೇಶ ವರೇಶ. ಎಷ್ಟು ಇದು ಬೇಕಾದ್ರೆ ಬಿಡಿಸ್ಬೋದು. ಅದು ಆಚಾರ್ಯ ಸಿಂಪ್ಲೆಸ್ಟ್ ವರ್ಡ್ ಉಪಯೋಗಿಸ್ತಾರೆ. ಎಷ್ಟು ಬೇಕಾದ್ರೆ ಅಂತ ಆ ರೀತಿ ಮಾಡ್ತಾರೆ. ಅದೇ ಕವಿಗಳು ಬಂದಾಗ ಸಿಕ್ಕಾಗ ದೊಡ್ಡ ಪದ ಹಾಕ್ಬಿಡ್ತಾರೆ, ಅದನ್ನು ತಿಳಿಯೋಕೆ ಬರಬಾರ್ದು, ಆ ರೀತಿ ಮಾಡ್ತಾರೆ. ಇಲ್ಲಿ ಹಾಗಾದ್ರೆ ಭಕ್ತರಿಗೆ ತಿಳಿಬೇಕು, ಅದು ಮುಖ್ಯ ಉದ್ದೇಶ. ಕೇಶವ ಹೇಗೆ ಮೈಸೂರು ಪಾಕ್ ಮಾಡಿರ್ತಾರೆ, ಹೀಗಂದ್ರೆ ಟಚ್ ಆಗ್ಬೇಕು, ದೊಡ್ಡ ಪುಟ್ಟಾಗಿರ್ಬಾರ್ದು. ಹೀಗಿದ್ರೆ ಅದು ಸರಿ. ಬಾಯಲ್ಲಿ ಹಾಕೊಂಡ್ರೆ ಕರಿಬಿಡ್ಬೇಕು, ಅದು ಕ್ವಾಲಿಟಿ. ಬಾಯಲ್ಲಿ ಹಾಕೊಂಡ್ರೆ ಕರಬೇಕು, ತಲೆಯಲ್ಲಿ ಹಾಕೊಂಡ್ರೆ ತಿಳಿಬೇಕು, ಹಾಗಿರ್ಬೇಕು. ಇದೇ ಕಲ್ಲು, ಇದು ಕಬ್ಬಿಣದ ಕಡಲೆ ಅಂತಾರಲ್ಲ ಹಾಗೆ. ಬರೀ ಕಬ್ಬಿಣದ ಕಡಲೆ, ಅದು ಯಾರು ಹಲ್ಲು ಬೇರೆ ಇಲ್ಲ ಜೊತೆಗೆ. ಅಲ್ಲಿದ್ರು ಉಪಯೋಗ ಇಲ್ಲ ಕಬ್ಬಿಣದ ಕಡಲೆಗೆ, ಅಲ್ಲೂ ಬರೋದೆ. ಆ ರೀತಿ ಮಾಡಬಾರ್ದು. ಇವತ್ತು ಆ ರೀತಿ ಮಾಡಿ ಜ್ಞಾನ ಬರದಂತೆ ಮಾಡಬೇಡಿ. ಜ್ಞಾನ ಬರಹ ಹೇಳ್ಬೇಕೆ ಹೊರತು ಪ್ರೈವೇಟ್ ಸ್ಕೂಲ್ ಪಾಠ ಮಾಡಿದಾಗ ಮಾಡ್ಬೇಕೆ ಹೊರತು ಇವನೇನು ದೊಡ್ಡ ಇರ್ಬಹುದು, ಅಲ್ಲಿ ಹೇಳಕ್ ಬರಲ್ಲ. ಅಲ್ಲಿ ಅವ್ನು ತಕ್ಕಂತಾನೆ ಮಾತಾಡ್ತಾರೆ. ಕೇಶವ ಶಾಸಕ ಒಂದೇ ಪಾಶಧರಾರ್ಚಿತ ಶೂರವರೇಶ. ಇದು ಅರ್ಥ. ಕೇಶವ ಕ ಅಂದ್ರೆ ಬ್ರಹ್ಮದೇವ, ಕ ಪ್ಲಸ್ ಈಶ ಕೇಶ. ಆಮೇಲೆ ವಾ ಕ ಅಂದ್ರೆ ಹಿರಣ್ಯ ಗರ್ಭ ಕಪ್ರೋಕ್ತ. ಈಶಃ ಶಂಕರ ಏವಚ. ಬ್ರಹ್ಮದೇವರು ರುದ್ರದೇವರು ಅವ್ರನ್ನ ವರ್ತಯತಿ ನಿಯಮನ ಮಾಡ್ತೀವಿ, ಆದ್ರೆ ಕೇಶವ ಅಂತ ಇವ್ರಿಗೆ ಹೆಸರು. ಕೇಶವ ಶಾಸಕ. ಇದನ್ನು ಗೀತಾ ಭಾಷೆಯಲ್ಲಿ ಆಚಾರ್ಯರು ಒಟ್ಟು ವ್ಯಾಖ್ಯಾನ ಕೊಟ್ಟು ಹೇಳ್ತಾರೆ. ಹರಿವಂಶನು ಕೋಟ್ ಮಾಡ್ತಾರೆ, ಎಲ್ಲ ರೆಫರೆನ್ಸ್ ಕೊಡ್ತಾರೆ.
ಆಮೇಲೆ ಕೇಶವ ಕೇಶವ ಶಾಸಕ ಒಂದೇ, ಹೇ ಕೇಶವ ಕೇಶವ ಬ್ರಹ್ಮರುದ್ರಾದಿ ಪ್ರವರ್ತಕ, ಹೀಗೆ ಅನೇಕ ಅರ್ಥಗಳು. ಆಮೇಲೆ ಪಾಶಧರಾರ್ಚಿತ, ಪಾಶ ಅಂದ್ರೆ ವರುಣ ಪಾಶ, ಯಮದಂಡ ಅಂತ ಕರೀತಾರೆ. ಯಮನದು ದಂಡ, ವರುಣನದು ಪಾಶ. ನಂದಗೋಪನ ಹಿಡ್ಕೊಂಡು ಹೋಗಿರ್ತಾರಲ್ಲ, ಯಾಕೆ ಕರ್ಕೊಂಡಿರ್ತಾರೆ? ಪಾಶ. ಅದು ಪಾಶಧರ ಅರ್ಚಿತ, ಪಾಶ ಹಿಡಿದವನು ವರುಣ, ಆತನಿಂದ ಪೂಜಿತನೇ. ಅಲ್ಲಿ ಬಿಡಿಸ್ಕೊಂಡ್ಬರ್ಬೇಕು ಹೋದ್ರೆ ವರುಣದೇವರು ಸಾಷ್ಟಾಂಗ ನಮಸ್ಕಾರ ಹಾಕಿ ನಿಮ್ಮಪ್ಪನ ಕರ್ಕೊಂಡು ಹೋಗುವಂತ ಕಳಿಸ್ತಾರಲ್ಲ. ಪಾಶಧರದಿಂದ ಪೂಜಿತ, ಉಳಿದವರು ಪಾಶಧರದಿಂದ ಬಂಧಿತರಾದ್ರೆ ನೀನು ಪೂಜಿತರಾದ್ದರಿಂದ ನಮ್ಮ ಭವಪಾಶ ಬಂದು ನೀನು ಕಟ್ ಮಾಡಕ್ ಸಾಧ್ಯ ಇದೆ, ನಿನಗೂ ಬೇರೆಯವರಿಗಿಲ್ಲ. ಪಾಶಧರಾರ್ಚಿತ ಅಥವಾ ಹೇ ಪಾಶಧರ, ಬಂದಕೋ ಪಾಶವನ್ನು ಹಿಡ್ಕೊಂಡವನೇ. ಪಾಶ ನಮಗಿದೆ, ಗಂಟು ಹತ್ರ ಇದೆ, ಲಾಕ್ ಇಲ್ಲಿದೆ, ಕೀ ಅವ್ರ ಹತ್ರ ಇದೆ. ಅದು ಪಾಶಧರ, ಕೀ ಹೋಲ್ಡರ್ ಅಂತಿರೋ ಹಾಗೆ ಓಪನ್ ಮಾಡ್ಬೇಕಾದ್ರೆ ಕೀನೇ ಬೇಕು. ಕೆಲವು ಅನ್ಬ್ರೇಕಬಲ್ ಹಾಕಿದ್ರೆ ಹೊಡೆದ್ರೂ ಉಪಯೋಗ ಇಲ್ಲ, ಕೀಯಿಂದಲೇ ಓಪನ್ ಆಗ. ಹೇ ಪಾಶಧರ ಅರ್ಚಿತ, ಒಂದೇ ಇದ್ದಾಗ ಸರ್ವದಿಂದ ಅರ್ಚಿತ, ಒಂದೇ ಒಂದಂ ಸದಾನಂದಂ ವಾಸುದೇವಂ ನಿರಂಜನ. ಶೂರವರೇಶ, ಹೇ ಶೂರ ಅತ್ಯಂತ ಶೂರ, ಶೂರ ಶೂರ ಜನೇಶ್ವರ ವಿಠುದಾಸನಾಮ. ಆಮೇಲೆ ಶೂರವರ, ಶೂರರ ಶ್ರೇಷ್ಠನಾದವನೇ, ಶೂರವರರಿಗೆ ಈಶನಾದವನೇ, ಶೂರರಲ್ಲಿ ಶ್ರೇಷ್ಠನಾದವರಿಗೆ ಒಡೆಯನಾದವನೇ, ಶೂರವರೇಶ. ಹೇ ಶೂರ, ಹೇ ವರ, ಹೇ ಈಶ. ವರ ಶ್ರೇಷ್ಠ, ನಮೋ ವರವರ ಯತೆ ಹಿಂದೆ ಬಂದಿದೆ. ಹೇ ಶೂರ ಶ್ರೇಷ್ಠನೇ, ಆಮೇಲೆ ಈಶಾ ಸರ್ವಸ್ವಾಮಿಯೇ ನಿನ್ನ ನಮಸ್ಕಾರ. ಹೀಗೆ ದೇವರ ಅನೇಕ ರೀತಿಯ ಸ್ತೋತ್ರ ಮಾಡೋದು, ಅನೇಕ ಅರ್ಥ ಬರಬೇಕು, ಆ ರೀತಿ ಎಲ್ಲ ಮಾಡಿದ್ರು. ರಿಲವೆನ್ಸ್ ಏನು ಅಂದ್ರೆ ಪಾಶಧಾರ ಅಷ್ಟೇ. ನಮ್ಗೆ ಬಂದ ಪಾಶ ಇದೆ, ಬಿಡುಗಡೆ ಆಗಬೇಕು. ಮುಖ್ಯ ಪಾಶಧಾರ ನೀನು, ಆದ್ದರಿಂದ ನೀನು ಬಿಡುಗಡೆ ಮಾಡಬೇಕು, ರಕ್ಷಣೆ ಮಾಡು ಅಂತ ಕೇಳ. ಕೇಶವ ಕೇಶವ ಶಾಸಕ ಒಂದೇ, ಪಾಶಧಾರಾಸ್ಥಿತ ಶೂರವರೇಶ. ಆಮೇಲೆ ಪಾಶಧಾರಾರ್ಥಿತ ಶೂರ, ಇದೆಲ್ಲ ಕೃಷ್ಣನ ಕಥೆ ಎಲ್ಲ ನೆನಪಾಗ್ಬೇಕ. ಕೃಷ್ಣನ ಕಥೆ ಎಲ್ಲ ನೆನಪಾಗ್ಬಿಟ್ರೆ ಆಗದು ಎಷ್ಟು ಪೂಜಿತ. ಇದು ರಾಮಾವತಾರದಲ್ಲೂ ಪಾಶಧಾರಾರ್ಚಿತ, ಕೃಷ್ಣಾವತಾರದಲ್ಲಿ ಪಾಶಧಾರಾರ್ಚಿತ, ರಾಮಾವತಾರದಲ್ಲೂ ಪಾಶಧಾರಾರ್ಚಿತ. ಹೇಗೆ? ಇಲ್ಲಿ ರಾಮದೇವ ಅವಕಾಶ ಬಿದ್ದಿದೆ. ಸೇತುವೆ ವರುಣ ಸೇತುವೆ ಕಟ್ಟಕ್ ಬರ್ತಾರಲ್ಲ, ಸೇತುವೆ ಕಟ್ಟಕ್ ಬಂದಾಗ ಸುಮ್ಮನೆ ಮನೆಗೆ ಹೋಗಿ ಕೂತಿರ್ತಾರೆ. ಯಾವ ಎದ್ದಂತಾರೆ ಗಡ ನಡಿಕೆ ಬರ್ತಾರೆ, ದಯವಿಟ್ಟು ಕ್ಷಮಿಸಿಬಿಡು ಅಂತ ಕೇಳ್ತಾರೆ. ವರುಣದೇವರು ಪೂಜೆ ಮಾಡ್ತಾರೆ. ಅದೇ ಪಾಶಧಾರಾರ್ಚಿತ, ರಾಮಾವತಾರದ ಪಾಶಧಾರಾರ್ಚಿತ, ಕೃಷ್ಣಾವತಾರದ ಪಾಶಧಾರಾರ್ಚಿತ. ಅದಕ್ಕೆ ಪಾಶಧಾರಾರ್ಚಿತ ಶೂರವರೇಶ, ಶೂರವರ ಈಶನಾದವನೇ ನಮ್ಮನ್ನು ನೀನು ಕಾಪಾಡು ಅಂತ ಅರ್ಥ. ಇವು ನಾವೇನ್ ಮಾಡ್ತೇವೆ, ನಮಸ್ಕಾರ ಮಾಡ್ತೇವೆ ಅಷ್ಟೇ, ಭೂಯಿಷ್ಠ ಅಂತ ನಾವು ಹೋಗ್ತೀವಿ, ದೊಡ್ಡ ನಮಸ್ಕಾರ ಹಾಕ್ತೇವೆ ಅಷ್ಟೇ ಹೊರತು ದೇವರಿಗೆ ಮ್ಯಾಚಿಂಗ್ ಕೊಡೋ ಶಕ್ತಿ ನಮ್ಗಿಲ್ಲ. ಆದ್ರಿಂದ ನಮಸ್ಕಾರ ಮಾಡ್ತೇವೆ, ಕಾಯನ ನಮಸ್ಕಾರ, ಬಾಯಲ್ಲಿ ಸ್ತೋತ್ರ. ಇದಕ್ಕಿಂತ ನಾವು ಹೆಚ್ಚೇನೂ ಬರೋದಿಲ್ಲ, ನಮ್ಮ ಹತ್ರ ಇಲ್ಲ, ನೀನು ಬೇಕಿಲ್ಲ. ಆದ್ರಿಂದ ನಮಸ್ಕಾರ ಮಾಡ್ತೇವೆ, ಗೌರವಿಸ್ತೇವೆ. ಕೇಶವ ಕೇಶವ ಶಾಸಕ ಒಂದೇ, ಪಾಶಧರಾರ್ಚಿತ ಶೂರವರೇಶ. ನಾರಾಯಣಾಮರ ಕಾರಣ ಒಂದೇ, ಕಾರಣ ಕಾರಣ ಪೂರ್ಣವರೇಣ್ಯ. ಈ ನಾರಾಯಣ ರೂಪ ಚಿಂತನೆ ಮಾಡಬೇಕು. ನಾರಾಯಣ ಅಮಲ ಕಾರಣ ಒಂದೇ, ನಾರಾಯಣ ಅಮರ ಕಾರಣ ಒಂದೇ, ಈ ನಾರಾಯಣ ಅಮಲ ಕಾರಣ ಒಂದೇ. ಅನೇಕ ರೀತಿ ಅರ್ಥ. ಅದು ಈ ರೀತಿ ಬಿಡಿಸ್ಲಿಕ್ಕೆ ಬೇರೆ ಬರ್ಲಕ್ ಸಾಧ್ಯ ಇಲ್ಲ. ಸ್ತೋತ್ರ ಹೇಗೆ ಫಿಟ್ ಮಾಡಿ ಓದ್ಲಕ್ ಬರ್ತದೋ ಅಷ್ಟು ಬಿಡಿಸ್ಲಕ್ ಸಾಧ್ಯ ಇಲ್ಲ. ಈಗ ಎಷ್ಟು ಬೇಕಾದ್ರೂ ಬಿಡಿಸ್ಬೋದು. ನಮ್ಗೆ ಸುಸ್ತಾಗ್ಬೇಕಾ ಹೊರತು ಅದು ಹೋಗ್ತಾನೆ ಇರ್ತದೆ. ಇಡೀ ಒಂದ್ ಪದ ಮಾಡ್ಬಿಡುದು ಕೊನೆಗೆ. ನಾರಾಯಣ ಅಮರ ಕಾರಣ, ಕಾರಣ ಕಾರಣ ಪೂರ್ಣವರೇಣ್ಯ. ಕೇಶವ 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 ಶಾಸಕ ಒಂದೇ ಪದ. ಶಾಸಕ ರಮಾ ಬ್ರಹ್ಮಾದೀನಾಂ ಶಾಸಕ. ಯದ್ವೇಷ ಉದೈತಿ ಸೂರ್ಯ. ಶಾಸನ ಮಾಡಿ ಹುಟ್ಟಬೇಕು, ಹುಟ್ಟಲೇಬೇಕು, ಮುಳಬೇಕು, ಮುಳುಗಲೇಬೇಕು. ಇದು ನಿಯಮ ಇದೆ. ಅದಕ್ಕೆ ಶಾಸಕ ನೀನು ಸರ್ವಶಾಸಕ ಪದ ಉಪಯೋಗಿಸ್ತಾರೆ ಇವರು. ಯಮದೂತರೆಲ್ಲ ದೇವರ ಹತ್ರ ಬರ್ತಾರೆ, ಯಮದೇವರ ಹತ್ರ ಬರ್ತಾರೆ. ನೀವೇನು ಹಿಡ್ಕೊಂಬರಿ, ನೀನು ಹೋದ್ವಿ, ಯಾರು ಬಿಡಿಸ್ಕೊಂಡು ಹೋಗ್ಬಿಟ್ರು, ಕಷ್ಟಪಟ್ಟು ಹಿಡ್ದ ಫೋನ್ ಬಂದು ಬಿಡಿಸ್ಬಿಡ್ತಾರಲ್ಲ, ಹಾಗಾಯ್ತಲ್ಲ. ಯಾಕಿದು? ಶಾಸಕರು ಯಾರು? ನೀವು ಅವರು ಕೇಳ್ತಾರೆ, ಯಾಕೆ ಶಾಸಕರು? ಹಾಗೆ ಹೇಳ್ತಾರೆ. ಹೌದು, ಕತಿ ಸಂದೇಹ ಶಾಸ್ತಾರ. ಅಲ್ಲಿ ಪ್ರಶ್ನೆ ಅದು, ಎಷ್ಟು ಜನ ಇದ್ದಾರೆ? ನೀವು ಒಬ್ಬರೇ ಬಂದ ಹೋದ್ ಯಾರು ಬಿಡಿಸ್ಕೊಂಡು ಹೋದ್ರಲ್ಲ, ಏನಿದು ಅಂತ ಕೇಳ್ತಾರೆ. ಆಗ ಹೌದಾ, ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ನಾನು ಶಾಸಕ ಹೌದು, ಆದ್ರೆ ಸರ್ವಶಾಸಕ ನಾನಲ್ಲ, ಸರ್ವಶಾಸಕ ನಾರಾಯಣನೇ ಅಂತೇಳಿ ಅದೆಲ್ಲ ಕಥೆ ಹೇಳಿ. ಶಾಸಕ ನಿಮ್ಮ ಶಾಸಕ MLA ಅಂತ ಆ ಶಾಸಕ ಅಲ್ಲ. ಶಾಸಕ ಒಂದೇ. ಮುಂದೆ ನಾರಾಯಣ ಅಮಲ ಕಾರಣ ಒಂದೇ. ನೀನ್ ಯಾರು? ನಾರಾಯಣ ಅಮಲ. ನೀನು ಅಮಲ ಅಂದ್ರೆ ಮಲ ಅಂದ್ರೆ ದೋಷ.
ಅಮಲ ಅಂದ್ರೆ ನಿರ್ದೋಷ ಇದೆ. ಮತ್ತೆ ಕಾರಣ, ಕಾರಣ ಶಬ್ದ ಕಾರಣ ಅಂತ ಅಷ್ಟೇ ಅರ್ಥ. ಇನ್ನೊಂದು ಅರ್ಥ ಅಮಲ ಕಾರಣ, ನಿರ್ಮಲರಾಗಿರ್ಲಿಕ್ಕೆ ಕಾರಣ ನೀನು ಮಾಡಿದ ನಿರ್ಮಲ ಸಾಧ್ಯ ಇಲ್ಲ ಆಗಬೇಕೋಸ್ಕರ. ಇನ್ನು ಕಾರಣ, ವಿಷ್ಣು ಸಹಸ್ರನಾಮದ ಪದ ಕರಣಂ ಕಾರಣಂ ಕರ್ತ. ಕಾರಣ, ಕಾರಣ ಶಬ್ದಕ್ಕೆ ಅನೇಕ ಅರ್ಥಗಳು. ಕ ಅಂದ್ರೆ ಬ್ರಹ್ಮ, ಕ ಅಂದ್ರೆ ವಾಯುದೇವ, ಅವರಿಗೆ ರಕ್ಷಕನೇನು. ಕಾನಾಂ ಅರಣ ಅಂದ್ರೆ ರಕ್ಷಣೆ ಕೊಡುವು, ಬ್ರಹ್ಮವಾಗಿ ರಕ್ಷಣೆ ಕೊಡೋರು, ನಮಗೆ ಕೊಡೋ ದಯವಿಟ್ಟು ಕೊಡೋ ಅಂತ ಪ್ರಾರ್ಥನೆ. ಆಮೇಲೆ ಕಾರಣ, ಅರಣ ಅಂದ್ರೆ ರಣ ಬೇರೆ, ಅರಣ ಬೇರೆ. ಅರಣ ಅಂದ್ರೆ ರಕ್ಷಣೆ, ರಣ ಅಂದ್ರೆ ಯುದ್ಧ. ನೀನೀಗ ಬ್ರಹ್ಮದೇವರಿಗೆ ವಾಯುದೇವರಿಗೆ ಕಾರಣನಾಗಿರೋದ್ರಿಂದ ಒಂದು ಅಥವಾ ಹೇ ಅರಣ. ಕ ಅಂದ್ರೆ ವಿಷ್ಣು ಸಹಸ್ರನಾಮ ಏಕೋನೈಕ ಸವಹ ಕಹ ಕಿಂ, ದೇವರಿಗೆ ಕಹ ಅಂತ ಹೆಸರು. ಕಹ ಅಂದ್ರೆ ಆನಂದಪೂರ್ಣ. ನೀನು ನಮ್ಮ ರಕ್ಷಣೆ, ನೀನು ಆನಂದಪೂರ್ಣ, ನಮ್ಮ ರಕ್ಷಣೆ ಕೊಡು. ಅನೇಕ ರೀತಿ ಬಿಡಿಸ್ತಾರೆ. ಅವರ ಅವನ ಕಾರಣ, ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕಾರ. ಜಗತ್ತಿಗೆ ಕಾರಣ ನೀನು, ಉಪಾದಾನ ಕಾರಣ ಅಲ್ಲ, ನಿಮಿತ್ತ. ಅದಕ್ಕೆ ಅಮಲ ಕಾರಣ. ಉಪಾದಾನ ಕಾರಣ ವಿಕಾರ ಹೊಂದದು, ವಿಕಾರ ಹೊಂದೋದಿಲ್ಲ, ಆದ್ರೆ ಅಮಲ ಕಾರಣ ಎಲ್ಲ ಬಿಡಿಸ್ತಾ ಹೋಗು. ನಾರಾಯಣ ಅಮಲ ಕಾರಣ ಒಂದೇ, ಕಾರಣ ಕಾರಣ ಪೂರ್ಣವರೇಣ್ಯ. ಎಷ್ಟೋ ಜನ ಕಾರಣ ಇರ್ತಾರ ಅಂತ ಇರ್ಬೋದು, ಎಲ್ಲಾ ಕಾರಣಕ್ಕೆ ಮೂಲ ಕಾರಣನೇ. ಉಳಿದವರೆಲ್ಲ ಯಾರವರು ಅವಾಂತರ ಕಾರಣ, ಸೆಕೆಂಡರಿ ಕಾಸಸ್, ಪ್ರೈಮರಿ ಕಾಸ್ ಅಲ್ಲ. ಮತ್ತೆ ಎಸ್ ಅಂತ ಸೆಲೆಕ್ಟ್ ಆದ ಮುಂದಿನ ಪ್ರೋಸೆಸ್ ಅದು. ರಿಪೋರ್ಟ್ ಮಾಡೋರು ಸೆಲೆಕ್ಟ್ ರಿಪೋರ್ಟ್ ಮಾಡಿದವ್ರು ಏನ್ ಮಾಡ್ಬೇಕು, ತೋರಿಸ್ತಾರ ಹೊರಟು. ಅವಾಗ ಏನ್ ಮಾಡ್ತಾರಾಗ ಅವ್ರಿಗೆಲ್ಲ ಕೊಟ್ಟು ಫಾರಂ ತಗೊಂಡು ಕೊಟ್ಟು ಫಿಲಪ್ ಮಾಡಿಸಿ ಸೈನ್ ಮಾಡಿಸಿ ಕೊಡ್ತಾರೆ. ಅದೆಲ್ಲ ಮುಂದಿಂದು. ಅದನ್ನ ಎಲ್ಲರೂ ಮಾಡ್ಬಿಟ್ಟು ಸಸ್ಪೆಂಡ್ ಆಗಿ ಹೋಗ್ತಾರೆ ಅಷ್ಟೇ. ಆರ್ಡರ್ ನೋಡ್ಕೊಂಡ್ ಮಾಡ್ತಾರೆ. ಆರ್ಡರ್ ಕೊಟ್ಟವ್ರು ಪ್ರಧಾನ, ಆರ್ಡರ್ ಕೊಟ್ಟು ಎಲ್ಲೋ ಇದ್ದಾನೆ, ಅದು ನೋಡ್ಕೊಂಡು ಎಲ್ಲ ಕೆಲಸ ಮಾಡ್ತಾರೆ. ಅದಕ್ಕೆ ಕಾರಣಗಳಿಗೂ ಕಾರಣ ಎಲ್ಲಿ ಬಂದಿದೆ, ಬ್ರಹ್ಮಪಾದ ಸ್ತೋತ್ರ. ಸಕಾರಣಂ ಕಾರಣತಸ್ತೋಪಿ ತಸ್ಯಾಪಿ ಹೇತು ಪರಹೇತು ಹೇತು. ದೇವರ ಮೂಲ ಕಾರಣ. ಈ ಪದ ಅರ್ಥ ಆದ್ರೆ ಅದು ಫಿಲಾಸಫಿ ಅರ್ಥ ಆಗ್ತಾರೆ. ಕಾರಣ ಅದಿಲ್ಲಿ ನಾಳೆ ದಿವಸ ಇನ್ನು ತುಂಬಾ ಇದೆ, ನಾಳೆ ಅದರ ಅದೇ ಮುಗಿದಿಲ್ಲ ಇನ್ನೂ ಕೂಡ. ಓ